Hello students, this video is brought to you by Southern Pathshala. Next problem. When two capacitors are connected in series and connected across 4 kilovolt line, the energy stored in the system is 8 joules. The same capacitors, if connected in parallel across the same line, the energy stored are 36 joule. Find the individual capacitances. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎರಡು ಕೆಪಾಸಿಟರ್ಸ್ ಗಳಿದೆ. ದಟ್ ಈಸ್ ಫಸ್ಟ್ ಕೆಪಾಸಿಟರ್ ಅಂಡ್ ದಿಸ್ ಒನ್ ಇಸ್ ದಿ ಸೆಕೆಂಡ್ ಕೆಪಾಸಿಟರ್. ವೆನ್ ದೇ ಆರ್ ಕನೆಕ್ಟೆಡ್ ಅಕ್ರಾಸ್, ಓಕೆ, ಸೊ ದಟ್ ವಿಲ್ ಬಿ ನಥಿಂಗ್ ಬಟ್ 4 ಕಿಲೋ ವೋಲ್ಟ್ ಲೈನ್. ಓಕೆ, 4 ಕಿಲೋ ವೋಲ್ಟ್ ಲೈನ್ ಗೆ ಕನೆಕ್ಟ್ ಮಾಡಿದ್ದಾರೆ. ಯಾವಾಗ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಎನರ್ಜಿ ಸ್ಟೋರ್ಡ್ ಇನ್ ದಿ ಸೀರೀಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ 8 ಜೌಲ್ ಅಂತ ಹೇಳಿದ್ದಾರೆ. when the same capacitor when they're connected in parallel, ಎರಡನ್ನ ಏನ್ ಮಾಡಿದ್ದಾರೆ, parallel to the same line. ಓಕೆ, ಸೇಮ್ ಲೈನ್ ಗೆ ಈ ತರ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದಾಗ that will be C1 and this will be C2. then energy stored it is become nothing but 36 joule ಅಂತ ಹೇಳ್ತಿದ್ದಾರೆ. ಹೀಗಾದ್ರೆ find the individual capacitances, that is we have to calculate C1 is equal to question mark and C2 is equal to question mark. ಓಕೆ, ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕೇಸ್ ಒನ್ ಅಂತ ಹೇಳಿದ್ರೆ ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಾವು ಹೇಳಿದಾಗ ಏನಾಗ್ತಿದೆ, ಇಲ್ಲಿ ಎರಡು ಕೆಪಾಸಿಟರ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಎನರ್ಜಿ ಸ್ಟೋರ್ಡ್ ಎಷ್ಟಿದೆ, ಇಟ್ ವಿಲ್ ಬಿ ನಥಿಂಗ್ ಬಟ್ 8 ಜೌಲ್ಸ್ ಅಂತ ಇದೆ. ಹಾಗಾದ್ರೆ ಎನರ್ಜಿ ಸ್ಟೋರ್ಡ್ ಗೆ ಏನ್ ಇಕ್ವೇಶನ್? Okay, energy stored is nothing but U series is equal to half CV square ಅಂತ ಬರುತ್ತೆ. ಬಟ್ ಈ C ಏನಾಗಬೇಕು, ಇಟ್ ಮಸ್ಟ್ ಬಿ CS ಬಿಕಾಸ್ ವಿ ಹಾವ್ ಟೇಕನ್ 2 ಕೆಪಾಸಿಟರ್. ಎರಡು ಕೆಪಾಸಿಟರ್ಸ್ ಏನಾಗ್ತಿದೆ, ಸೀರೀಸ್ ಅಲ್ಲಿ ಇದೆ ಅಂತ ಹೇಳಿದಾಗ ನಾವೇನ್ ಮಾಡಿ CS ಬರಿಬೇಕು. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ CS? ಇನ್ ಲಾಸ್ಟ್ ಪ್ರಾಬ್ಲಮ್ ಒಳಗೆ ನಾವೇನ್ ಮಾಡಿದ್ವಿ, CS ಅನ್ನ ಯೂಸ್ ಮಾಡಿದೀವಲ್ವಾ. CS is equal to 1/2 ಇಂಟು ಇದೇನಾಗುತ್ತೆ C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಓಕೆ, ದಿಸ್ ಇಸ್ ದಿ ವ್ಯಾಲ್ಯೂ ಇಂಟು ಇಟ್ ವಿಲ್ ಬಿ V ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಇದು ನನಗೆ CS ವ್ಯಾಲ್ಯೂ, ನಾವು ಇದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ US. ವಾಟ್ ಇಸ್ ದ ವ್ಯಾಲ್ಯೂ ಆಫ್ US? ಇಟ್ ಈಸ್ 8. ಓಕೆ, 8 ಇಸ್ ಈಕ್ವಲ್ ಟು 1/2 ಇಂಟು C1 ಗೊತ್ತಿಲ್ಲ, C2 ಗೊತ್ತಿಲ್ಲ, ಸೊ ಡಿವೈಡೆಡ್ ಬೈ C1 ಪ್ಲಸ್ C2. What is the value of V? V is equal to 4 kilo. ಕಿಲೋ ಅಂದ್ರೆ ಎಷ್ಟು? 10 to the power of 3. ಇದರದ್ದು ಏನ್ ಮಾಡಬೇಕು, ನಾವು ಸ್ಕ್ವೇರ್ ಮಾಡಬೇಕು. ಈಗ ಏನಾಗುತ್ತೆ, ಈ 2 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ ದಟ್ ವಿಲ್ ಬಿ 2 ಇಂಟು 8 is equal to 16. 16 is equal to C1 C2 divided by C1 plus C2 into 4 ಸ್ಕ್ವೇರ್ ಅಂದ್ರೆ ಎಷ್ಟು? ಇಟ್ ಇಸ್ ಅಗೇನ್ 16 ಇಂಟು 10 to the power 3 ನ ಸ್ಕ್ವೇರ್ ಮಾಡಿದ್ರೆ 10 to the power of 6 ಆಗುತ್ತೆ. ಓಕೆ, a to the power of m whole to the power n is equal to a to the power m into n. ಅದಕ್ಕೆ ಏನಾಗಬೇಕು, 3 2s it will be 6 ಅಂತ ಆಗ್ಬೇಕು. ನಾವೀಗ ಇದನ್ನ ಸಾಲ್ವ್ ಮಾಡಬಹುದಾ? 16 ಈ ಕಡೆ ಒಂದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ನಂಗೆ ಎಷ್ಟು ಸಿಗುತ್ತೆ, 1 is equal to C1 C2 divided by C1 plus C2 into 10 to the power of 6 ಸಿಗುತ್ತೆ. ಓಕೆ, ನಾ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ C1 C2 is equal to ಇದು ಈ ಕಡೆ ಮಲ್ಟಿಪ್ಲೈ ಆಗ್ಬೇಕು, C1 ಪ್ಲಸ್ C2 ಇದು 1 ಡಿವೈಡೆಡ್ ಬೈ 10 to the power of 6 ಅಂತ ಬರುತ್ತೆ. ಅದನ್ನ 10 to the power of -6 ಅಂತ ಬರೀಬಹುದು. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಇದನ್ನ ಬರ್ಕೋಬೇಕು. ಓಕೆ, ಇದು 1 ಡಿವೈಡೆಡ್ ಬೈ 10 to the power of 6 ಬರುತ್ತೆ, ಅದು 10 to the power of -6 ಆಗುತ್ತೆ. therefore C1 C2 is equal to C1 plus C2 into 10 to the power of ಇದನ್ನ ಇಕ್ವೇಶನ್ ನಂಬರ್ 1 ಅಂತ. ಈಗ ಕೇಸ್ 2 ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ both the capacitors are connected in parallel and energy stored is UP is equal to 36 joule ಅಂತ ಆಯ್ತು. ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದಾ, UP is equal to it will be half into CP into V ಸ್ಕ್ವೇರ್ ಅಂತ ಆಗುತ್ತೆ. CP ವ್ಯಾಲ್ಯೂ ಏನು, UP is equal, ಅಗೇನ್ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಪ್ರೀವಿಯಸ್ ಪ್ರಾಬ್ಲಮ್ ಅನ್ನ. CP is equal to C1 plus C2. ಓಕೆ, ಎರಡು ಕೆಪಾಸಿಟರ್ ಇರೋದ್ರಿಂದ C1 plus C2
ಇಂಟು ಇಟ್ ವಿಲ್ ಬಿ ವಿ ಸ್ಕ್ವೇರ್. ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ವಿ ಪಿ ಅಂದ್ರೆ ಎಷ್ಟು ಬಂದಿದೆ, ದಟ್ ಇಸ್ 36 ಇಸ್ ಈಕ್ವಲ್ ಟು 1/2 ಇಂಟು C1 ಪ್ಲಸ್ C2 ಇಂಟು ವಿ ವ್ಯಾಲ್ಯೂ ಅಂದ್ರೆ ಎಷ್ಟಿದೆ, ಇಟ್ ಇಸ್ 4 ಇಂಟು 10⁻³ ಹೋಲ್ ಸ್ಕ್ವೇರ್ ಅಂತ ಇದೆ. ಇದನ್ನೀಗ ಮಲ್ಟಿಪ್ಲೈ ಮಾಡಬಹುದಾ, 36 ಇಂಟು 2 ಮಾಡಿದ್ರೆ ದಟ್ ವಿಲ್ ಬಿ 72 ಇಸ್ ಈಕ್ವಲ್ ಟು C1 ಪ್ಲಸ್ C2 ಇಂಟು ಇದೆಷ್ಟು ಬರುತ್ತೆ, ಇಟ್ ವಿಲ್ ಬಿ 16 ಅಲ್ವಾ, 16 ಇಂಟು 10⁻6 ಅಂತ ನನಗೆ ಸಿಗುತ್ತೆ. ಓಕೆ, 10⁻6 ಅಂತ ಸಿಗುತ್ತೆ. ಈಗ ನಾವು ಇದನ್ನ ಸಾಲ್ವ್ ಮಾಡಬಹುದಾ, ದಿಸ್ ಇಂಪ್ಲೈಸ್. ಓಕೆ, ಎಷ್ಟು ಬರುತ್ತೆ ಇದನ್ನ ಓಕೆ, ಕ್ಯಾಲ್ಕುಲೇಟರ್ ತಗೊಂಡು ಇದನ್ನ ಸಾಲ್ವ್ ಮಾಡಿದಾಗ 72 ಡಿವೈಡೆಡ್ ಬೈ ಇದಕ್ಕೆ ಬರುತ್ತೆ 72 ಡಿವೈಡೆಡ್ ಬೈ 16 ಇಂಟು 10⁻6 ಇಸ್ ಈಕ್ವಲ್ ಟು C1 ಪ್ಲಸ್ C2 ಅಂತ ಬರುತ್ತೆ. ಕ್ಯಾಲ್ಕುಲೇಟರ್ ತಗೊಂಡು ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ಇದನ್ನ C1 ಪ್ಲಸ್ C2 ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 4.5 ಇಂಟು 10⁻6 ಅಂತ ಬರುತ್ತೆ. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ನೋಡಿ. ಇಲ್ಲಿ ಇಕ್ವೇಶನ್ 1 ಅಲ್ಲಿ ಏನಿದೆ, C1 C2 ಇದೆ. ಇಕ್ವೇಶನ್ 2 ಅಲ್ಲಿ C1 ಪ್ಲಸ್ C2 ಇದೆ. ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ವಿ ನೋ ದಟ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ವಿ ನೋ ದಟ್ C1 ಮೈನಸ್ C2 ಹೋಲ್ ಸ್ಕ್ವೇರ್, C1 ಮೈನಸ್ C2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು C1 ಪ್ಲಸ್ C2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು C1 C2 ಅಂತ ಬರುತ್ತೆ. ಓಕೆ, ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಇದನ್ನ ಯಾಕೆ ಇದು ಹೀಗೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಓಕೆ, ಇದೇನಾಗಿದೆ ನೋಡಿ, C1 ಮೈನಸ್ C2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು C1 ಪ್ಲಸ್ C2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗಿದೆ, C1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ ಪ್ಲಸ್ 2C1 C2 ಮೈನಸ್ 4C1 C2 ಬರುತ್ತೆ. ಅಂದ್ರೆ ಮೈನಸ್ ಮಾಡಿದ್ರೆ ನಮ್ಗೆ ಇದೇ ಬರುತ್ತಾ. ಸೊ ವಿಲ್ ಗೆಟ್ C1 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ ಮೈನಸ್ 4C1 C2 ದಟ್ ಇಸ್ ನಥಿಂಗ್ ಬಟ್ C1 ಮೈನಸ್ C2 ಹೋಲ್ ಸ್ಕ್ವೇರ್. ಅಂದ್ರೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ಈ ಫಾರ್ಮ್ ಅನ್ನ ನಾವು ಹೀಗೆ ಬರ್ಕೋಬಹುದು. ಈಗ ಏನ್ ಮಾಡಬೇಕು, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ದೇರ್ಫೋರ್ ಓಕೆ, ಒನ್ಸ್ ಅಗೇನ್ ಐ ವಿಲ್ ರೈಟ್ ಹಿಯರ್, once again I will write C1 minus C2 whole square is equal to C1 plus C2 whole square minus 4C1 C2. Okay, so therefore C1 minus C2 whole square is equal to C1 plus C2 ಅಂದ್ರೆ equation 2 ಅಲ್ಲಿ ಇದೆನಾ, it will be 4.5 substitute ಮಾಡಿ, that is 4.5 into 10⁻6 whole square ಮೈನಸ್ 4 ಇಂಟು C1 C2 ಅಂತ ಹೇಳಿದ್ರೆ ಓಕೆ, C1 C2 ವ್ಯಾಲ್ಯೂ ನಮ್ಗೆ ಇಕ್ವೇಶನ್ 1 ಅಲ್ಲಿ ನಮ್ಗೆ ಸಿಗುತ್ತಾ, ಇಕ್ವೇಶನ್ 1 ಅಲ್ಲಿ ಸಿಗುತ್ತಾ ನಮ್ಗೆ. ದಟ್ ಇಸ್ ನಥಿಂಗ್ ಬಟ್ ನನಗೆ ಏನಿದೆ ಇಲ್ಲಿ C1 C2 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ C1 ಪ್ಲಸ್ C2. ನೋಡಿ, C1 C2 ಇಸ್ ಈಕ್ವಲ್ C1 ಪ್ಲಸ್ C2 ಅಂದ್ರೆ 4.5 ಏನ್ ಬರಬಹುದು, 4.5 ಇಂಟು 10⁻6 ಇಂಟು 10⁻6 ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ 4.5 ಇಂಟು 10⁻12 ಅಂತ ನನಗೆ ಸಿಗುತ್ತೆ. ಅಂದ್ರೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದಾ, 4 ಇಂಟು ಇಟ್ ವಿಲ್ ಬಿ 4.5 ಇಂಟು 10⁻12 ಆಗುತ್ತೆ. ಸೊ ದೇರ್ಫೋರ್ C1 ಮೈನಸ್ C2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ, ಕ್ಯಾಲ್ಕುಲೇಟರ್ ತಗೊಂಡು 4.5 ಸ್ಕ್ವೇರ್ ಮಾಡಿ, 4.5 ಇಂಟು 4.5 ದಟ್ ಇಸ್ ಈಕ್ವಲ್ ಟು 20.25 into 10⁻12 ಮೈನಸ್ ಓಕೆ 4 ಇಂಟು 4.5 ಮಾಡಿದ್ರೆ 18 ಬರುತ್ತೆ. ದಟ್ ವಿಲ್ ಬಿ 18 ಇಂಟು 10⁻12 ಆಗುತ್ತೆ. ಓಕೆ, ಸೊ ಅದಕ್ಕೆ ಮೈನಸ್ ಮಾಡ್ಕೋಬೇಕು, ಪವರ್ಸ್ ಸೇಮ್ ಇದೆ. therefore 20.25 minus it is 18, you will get 2.25. C1 minus C2 whole square is equal to 2.25 into 10⁻12. This implies C1 minus C2 is equal to the root ತಗೊಂಡ್ಬಿಡ್ಬೇಕು. ಬಂದ ರೂಟ್ ಹೊಡೆದ್ರೆ that will be nothing but 1.5 into 10⁻6. ಓಕೆ, ರೂಟ್ ತೆಗೆದಾಗ -12 ಇರೋದು -6 ಆಗುತ್ತೆ, -6 ಸಿಗುತ್ತೆ. ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಇದನ್ನ ಬರ್ಕೋಬೇಕು. ಈಗ ನೋಡಿ, ಇಕ್ವೇಶನ್ 2 ಅಂತ ಹೇಳಿದ್ರೆ C1 plus C2 is equal to 4.5 into 10⁻6. ಇಕ್ವೇಶನ್ 3 ಅಂತ ಹೇಳಿದ್ರೆ C1 minus C2 is equal to 1.5 into 10⁻. ಎರಡನ್ನು ಆಡ್ ಮಾಡಬಹುದಾ? therefore adding equation 2
and 4. Sorry, equation 2 and 3. Equation 2 ಏನಿದೆ, C1 plus C2 is equal to 4.5 into 10 to the power of minus 6 ಅಂತಿದೆ. ಇನ್ನೊಂದು C1 minus C2 is equal to 1.5 into 10 to the power of minus 6. Add ಮಾಡಿದ್ರೆ C1 it will be 2 times C1 plus minus cancel is equal to 4 5 6, that will be 6 into 10 to the power of minus 6 ಆಗುತ್ತೆ. Therefore C1 is equal to 3 into 10 to the power of minus 6, that is equal to 3 microfarad. Okay, 3 microfarad ನಮಗೆ C1 ಸಿಗುತ್ತೆ. ಸೊ C2 ನ ಸಬ್ಸ್ಟಿಟ್ಯೂಟ್ ಮಾಡಬಹುದು, ಅದನ್ನ ಇಕ್ವೇಶನ್ ಹಾಕೊಂಡ್ರೆ therefore C1 plus C2 is equal to 4.5 into 10 to the power of minus 6. Therefore C2 is equal to 4.5 into 10 to the power of minus 6 minus C1 value, that is 3 into 10 to the power of minus 6. So therefore C2 is equal to 1.5 into 10 to the power of minus 6, that is equal to 1.5 microfarad ಅಂತ ಆಯ್ತು. ಓಕೆ, ನೀವು ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ C1 C2 ವ್ಯಾಲ್ಯೂನ ಯಾವ್ದಾದ್ರು ಇಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎನರ್ಜಿ 8 ಅಥವಾ ನನಗೆ 36 ಬರುತ್ತೆ ಅಂತ ನೀವೇನ್ ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದು ಕರೆಕ್ಟ್ ಆನ್ಸರ್. therefore C1 is equal to 3 microfarad and C2 is equal to 1.5 microfarad. Thank you. Please subscribe Southern Pathshala for more such videos.